ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ದಿನನಿತ್ಯವೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ವಾಣಿಜ್ಯ ನಗರಿ ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಅವಳಿ ನಗರದಾದ್ಯಂತ ಬಹುತೇಕ LPG ಗ್ಯಾಸ್ ಅಂದರೆ ಆಟೋ LPG ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಬೀಗ ಹಾಕಿರ್ತಕ್ಕಂಥದ್ದು. ಸದ್ಯ ನಾನೀಗ ಕಾಟನ್ ಮಾರ್ಕೆಟ್ ಬಳಿ ಇರತಕ್ಕಂಥ ಒಂದು ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸುಮಾರು 21 ಆಟೋ ಗ್ಯಾಸ್ LPG ಬಂಕ್ಗಳಿದ್ದಾವೆ. ದಿನೇ ದಿನೇ ಮೊನ್ನೆವರೆಗೂ ಏನು ದಿನೇ ದಿನೇ ಸಾಕಷ್ಟು ಒಂದು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಆಟೋಗಳನ್ನು ರಸ್ತೆಗೆ ಇಳಿಸೋದೇ ಸಾಕಷ್ಟು ದುಸ್ತರ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಜೀವನೋಪಾಯವನ್ನು ನಡೆಸೋದಕ್ಕೂ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ 21 ಬಂಕ್ಗಳಲ್ಲಿ ಈಗಾಗಲೇ ಬಹುತೇಕ ಆಟೋ LPG ಬಂಕ್ಗಳು ಸಂಪೂರ್ಣವಾಗಿ ಬೀಗ ಹಾಕಿರುವಂಥ ಹಿನ್ನೆಲೆಯಲ್ಲಿ ಆ ಆಟೋ ಚಾಲಕರಿಗೆ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಬಹುತೇಕ ಆಟೋ ಚಾಲಕರು ರಸ್ತೆಗೆ ಇಳಿಯದೆ ಒಂದು ಕಡೆ ಈ ಆಟೋ LPG ಗ್ಯಾಸನ್ನು ಹುಡುಕುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲಿ ನೋಡಿದರೂ ಕೂಡ ಬಂಕ್ಗಳು ಸಂಪೂರ್ಣವಾಗಿ ಮುಚ್ಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಒಂದು ಆಟೋ ಚಾಲಕರು ಬಂಕ್ಗಳನ್ನು ಹುಡುಕಿಕೊಂಡು ಓಡಾಡುವಂಥ ಪರಿಸ್ಥಿತಿಗೆ ಇಲ್ಲಿ ಬಂದು ತಲುಪಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಆಟೋ ಚಾಲಕರು ಯಾವ ರೀತಿ ಗ್ಯಾಸ್ ಬಂಕ್ಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಇನ್ನು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸರ್, ಏನು ಸಮಸ್ಯೆ ಏನಾಗ್ತಾ ಇದೆ? ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ ನಿಮ್ಮದು? ಎಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ದಿನಕ್ಕೆ ದಿನ ರೇಟ್ ಹೆಚ್ಚಿಗೆ ಮಾಡಕತ್ತಾರ. ಈ 100 ರೂಪಾಯಿ 90 100 115 ಹಿಂಗೆ ಮಾಡಕತ್ತಾರ. ದುಡಿಮೆ ಅಂತಿರಲ್ಲ. ಗ್ಯಾಸ್ ಭಾಳ ಸಮಸ್ಯೆ ಇದೆ. ಎಲ್ಲಿ ಗ್ಯಾಸ್ ಸಿಗತ್ತಿಲ್ಲ ಮಾತ್ರ. ಎಲ್ಲ ಓಡಾಡೋದಾಗೈತೆ. ಅಡ್ಡಾಡೋ ಗ್ಯಾಸ್ ಗ್ಯಾಸ್ ಅಡ್ಡಾಡೋದಾಗೈತೆ. ಎಲ್ಲ ಗ್ಯಾಸ್ ಓಡಾಡೋದಾಗೈತೆ ರೀ. ಬಾಡಿಗೆ ಹುಡ್ಕೋದ್ಬಿಟ್ಟು ಬರೀ ಗ್ಯಾಸ್ ಬಂಕ್ಗಳನ್ನ ಹುಡ್ಕೋದಾಗೈತೆ. ಬಾಡಿಗೆ ಹುಡುಗಿಟ್ಟು ಗ್ಯಾಸ್ ಬಂಕ್ ಹುಡುಗಾಡೋದಾಗೈತಿ. ಈಗ ಪರಿಸ್ಥಿತಿ ಹಿಂಗೆ ಆಗೈತೆ ನೋಡಿ ನಮ್ಮದಿಗೆ. ಹಂಗೆ ನೀವು ಮೊನ್ನೆ 80 ಇತ್ತು, ನೀನೇ 90, ಇವತ್ತು 105 ಅನ್ನತ್ತಾರ. 120 ಮಟ್ಟಿಗೆ ಮತ್ತು 120 ಆಕೈತೆ ಅನ್ನತ್ತಾರ. ದಿನ ರೇಟ್ ಆಗತೈತೆ ಹಂಗೆ. ಸರ್, ಏನು ಸರ್, ಎಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ಯಾಸ್ ಬಂಕ್ಗಳು ಆಟೋ LPG ಬಂಕ್ಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದಾವೆ. ಈಗ ಆಟೋ ಸಂಚಾರ ಮಾಡುವಂಥ ಪರಿಸ್ಥಿತಿ ಎಲ್ಲಿಗೆ ಬಂತು ಆಟೋ ಚಾಲಕರು? ಎಲ್ಲ ಬೀದಿಗಳಿದೇವೆ ಸರ್. ಈಗ ಏನಿಲ್ಲ, ಮನ್ಯಾಗ ಜೀವನ ಹೆಂಗೆ ಮಾಡ್ಬೇಕು ಹೆಂಗೆ ಗೊತ್ತಾಗೋಲ್ದು. ಅದು ಸಮಯ ಏನು ಮಾಡೋದು? ಸರ್ಕಾರ ಒಂದು ನಮ್ಗೆ ಏನೋ ನ್ಯಾಯ ಮಾಡಿಕೊಡ್ಬೇಕು. ಒಂದು ಕಡೆ ಹೋದ್ರೆ ಒಂದೊಂದು ರೇಟು 105 110 ಹಿಂಗೆ ತೊಗೊಂಡ್ರೆ ನಾವು ಜೀವನ ಮಾಡೋದು ಹೆಂಗಾರ? ಬಾಡಿಗೆ ಹೆಂಗೆ ಹೊಡಿಬೇಕು? ಯಾವ ಥರ ಹೇಳ್ಬೇಕು? ಬಾಡಿಗೆ ಗೊತ್ತಾವಲ್ದು. ಎಲ್ಲ ಬಂಕ್ಗಳು ಎಲ್ಲ ಬಂದ್ ಅದಾವೆ ರೀ. ಬೆಳಗ್ಗೆಯಿಂದ ಅಡ್ಡಾಡತ್ತೆ ನನಗೆ. ಎಲ್ಲಿ ಬಂಕ್ ಸಿಗ್ತಾ ಇಲ್ಲ, ಎಲ್ಲಿ ಪೆಟ್ರೋಲ್ ಇಲ್ಲ. ಏನು ಮಾಡೋದು ನಮ್ಮ ಸಮಸ್ಯೆ? ಯಾರಿಗೆ ಹೇಳ್ಬೇಕು ನಾವು? ಸರ್ಕಾರ ಇದಕ್ಕೊಂದು ಏನೋ ಪರಿಹಾರ ಮಾಡಬೇಕು. ಈಗ LPG ಮೇಲೇ ತಮ್ಮ ಆಟೋಗಳು ಓಡಾಡ್ತವೆ. LPG ಇಲ್ಲಾಂದ್ರೆ ಇಲ್ಲ, ಎಲ್ಲ ಬಂಕ್ಗಳು ಬಂದಿದ್ದಾವೆ. ನಮ್ಮ ಜೀವನನೇ ಇಲ್ಲ LPG ಇಲ್ಲ ಅಂದರೆ. ಪ್ರತಿದಿನ ಮತ್ತು ಹಾಲಿಗೆ ಬೇಕು, ಸಕ್ಕರೆಗೆ ಬೇಕು, ಹುಡುಗರು ಫೀಸ್ ಕಟ್ಟಕ್ಕೆ ಬೇಕು. ಏನು ಆಟೋ ಡ್ರೈವರ್ ಬಂದಿಗೆಲ್ಲ ಜೀವನ ಬೀದಿಗಳ್ದಂಗೆ ಆಗಿಬಿಟ್ಟೈತೆ. ಇದಿಷ್ಟು ಆಟೋ ಚಾಲಕರ ಒಂದು ನೋವಿನ ಮಾತುಗಳು. ಒಂದು ಕಡೆ LPG ಆಟೋ ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರ್ತಾ ಇದೆ. ಪ್ರತಿ ಕೆಜಿಗೆ 60-65 ರೂಪಾಯಿ ಇದ್ದಂಥ ಬೆಲೆ ಇವತ್ತು 125ಕ್ಕೆ ಬಂದು ತಲುಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಟೋ LPG ಬಂಕ್ಗಳು ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಬದುಕು ಬೀದಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ನಿಟ್ಟಿನಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ದಿನನಿತ್ಯವೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ವಾಣಿಜ್ಯ ನಗರಿ ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಅವಳಿ ನಗರದಾದ್ಯಂತ ಬಹುತೇಕ LPG ಗ್ಯಾಸ್ ಅಂದರೆ ಆಟೋ LPG ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಬೀಗ ಹಾಕಿರ್ತಕ್ಕಂಥದ್ದು. ಸದ್ಯ ನಾನೀಗ ಕಾಟನ್ ಮಾರ್ಕೆಟ್ ಬಳಿ ಇರತಕ್ಕಂಥ ಒಂದು ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸುಮಾರು 21 ಆಟೋ ಗ್ಯಾಸ್ LPG ಬಂಕ್ಗಳಿದ್ದಾವೆ. ದಿನೇ ದಿನೇ ಮೊನ್ನೆವರೆಗೂ ಏನು ದಿನೇ ದಿನೇ ಸಾಕಷ್ಟು ಒಂದು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಆಟೋಗಳನ್ನು ರಸ್ತೆಗೆ ಇಳಿಸೋದೇ ಸಾಕಷ್ಟು ದುಸ್ತರ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ
ಆಟೋ ಚಾಲಕರು ತಮ್ಮ ಜೀವನೋಪಾಯವನ್ನು ನಡೆಸೋದಕ್ಕೂ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ 21 ಬಂಕ್ಗಳಲ್ಲಿ ಈಗಾಗಲೇ ಬಹುತೇಕ ಆಟೋ LPG ಬಂಕ್ಗಳು ಸಂಪೂರ್ಣವಾಗಿ ಬೀಗ ಹಾಕಿರುವಂಥ ಹಿನ್ನೆಲೆಯಲ್ಲಿ ಆ ಆಟೋ ಚಾಲಕರಿಗೆ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಬಹುತೇಕ ಆಟೋ ಚಾಲಕರು ರಸ್ತೆಗೆ ಇಳಿಯದೆ ಒಂದು ಕಡೆ ಈ ಆಟೋ LPG ಗ್ಯಾಸನ್ನು ಹುಡುಕುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲಿ ನೋಡಿದರೂ ಕೂಡ ಬಂಕ್ಗಳು ಸಂಪೂರ್ಣವಾಗಿ ಮುಚ್ಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಒಂದು ಆಟೋ ಚಾಲಕರು ಬಂಕ್ಗಳನ್ನು ಹುಡುಕಿಕೊಂಡು ಓಡಾಡುವಂಥ ಪರಿಸ್ಥಿತಿಗೆ ಇಲ್ಲಿ ಬಂದು ತಲುಪಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಆಟೋ ಚಾಲಕರು ಯಾವ ರೀತಿ ಗ್ಯಾಸ್ ಬಂಕ್ಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಇನ್ನು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸರ್, ಏನು ಸಮಸ್ಯೆ ಏನಾಗ್ತಾಯಿದೆ? ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ ನಿಮ್ಮದು? ಎಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ದಿನಕ್ಕೆ ದಿನ ರೇಟ್ ಹೆಚ್ಚಿಗೆ ಮಾಡಕತ್ತಾರ. ಈ 100 ರೂಪಾಯಿ 90 100 115 ಹಿಂಗೆ ಮಾಡಕತ್ತಾರ. ದುಡಿಮೆ ಅಂತಿರಲ್ಲ. ಗ್ಯಾಸ್ ಭಾಳ ಸಮಸ್ಯೆ ಇದೆ. ಎಲ್ಲಿ ಗ್ಯಾಸ್ ಸಿಗತ್ತಿಲ್ಲ ಮಾತ್ರ. ಎಲ್ಲ ಓಡಾಡೋದಾಗೈತೆ. ಅಡ್ಡಾಡೋ ಗ್ಯಾಸ್ ಗ್ಯಾಸ್ ಅಡ್ಡಾಡೋದಾಗೈತೆ. ಎಲ್ಲ ಗ್ಯಾಸ್ನ ಓಡಾಡೋದಾಗೈತೆ ರೀ. ಬಾಡಿಗೆ ಹುಡ್ಕೋದ್ಬಿಟ್ಟು ಬರೀ ಗ್ಯಾಸ್ ಬಂಕ್ಗಳನ್ನ ಹುಡ್ಕೋದಾಗೈತೆ. ಬಾಡಿಗೆ ಹಿಡಿದ್ಬಿಟ್ಟು ಗ್ಯಾಸ್ ಬಂಕ್ ಹುಡುಗಾಡೋದಾಗೈತಿ. ಈಗ ಪರಿಸ್ಥಿತಿ ಹಿಂಗೆ ಆಗೈತೆ ನೋಡಿ ನಮ್ಮದಿಗೆ. ಹಂಗೆ 1 ನೀವು ಮೊನ್ನೆ 80 ಇತ್ತು, ನೀನೆ 90, ಇವತ್ತು 105 ಅನ್ನತ್ತಾರ. 120 ಮಟ್ಟಿಗೆ ಮತ್ತು 120 ಆಕೈತೆ ಅನ್ನತ್ತಾರ. ದಿನ ರೇಟ್ ಆಗತೈತೆ ಹಂಗೆ. ಸರ್, ಏನು ಸರ್, ಎಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ಯಾಸ್ ಬಂಕ್ಗಳು, ಆಟೋ LPG ಬಂಕ್ಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದಾವೆ. ಈಗ ಆಟೋ ಸಂಚಾರ ಮಾಡುವಂಥ ಪರಿಸ್ಥಿತಿ ಎಲ್ಲಿಗೆ ಬಂತು ಆಟೋ ಚಾಲಕರು? ಎಲ್ಲ ಬೀದಿಗಳಿದೇವೆ ಸರ್. ಈಗ ಏನಿಲ್ಲ, ಮನ್ಯಾಗ ಜೀವನ ಹೆಂಗೆ ಮಾಡ್ಬೇಕು ಹೆಂಗೆ ಗೊತ್ತಾಗೋಲ್ದು. ಅದು ಸಮಯ ಏನು ಮಾಡೋದು? ಸರ್ಕಾರ ಒಂದು ನಮ್ಗೆ ಏನೋ ನ್ಯಾಯ ಮಾಡಿಕೊಡ್ಬೇಕು. ಒಂದು ಕಡೆ ಹೋದ್ರೆ ಒಂದೊಂದು ರೇಟು 105 110 ಹಿಂಗೆ ತೊಗೊಂಡ್ರೆ ನಾವು ಜೀವನ ಮಾಡೋದು ಹೆಂಗಾರ? ಬಾಡಿಗೆ ಹೆಂಗೆ ಹೊಡಿಬೇಕು? ಯಾವ ಥರ ಹೇಳ್ಬೇಕು? ಬಾಡಿಗೆ ಗೊತ್ತಾಗಲ್ದು. ಎಲ್ಲ ಬಂಕ್ಗಳು ಎಲ್ಲ ಬಂದು ಅದಾವೆ ರೀ. ಬೆಳಗ್ಗೆಯಿಂದ ಅಡ್ಡಾಡ್ತಾ ಇದ್ದಾನೆ. ಈಗ ಎಲ್ಲಿ ಬಂಕ್ ಸಿಗ್ತಾ ಇಲ್ಲ, ಎಲ್ಲಿ ಪೆಟ್ರೋಲ್ ಇಲ್ಲ. ಏನು ಮಾಡೋದು ನಮ್ಮ ಸಮಸ್ಯೆ? ಯಾರಿಗೆ ಹೇಳ್ಬೇಕು ನಾವು? ಸರ್ಕಾರ ಇದಕ್ಕೊಂದು ಏನೋ ಪರಿಹಾರ ಮಾಡಬೇಕು. ಈಗ LPG ಮೇಲೇ ತಮ್ಮ ಆಟೋಗಳು ಓಡಾಡ್ತವೆ. LPG ಇಲ್ಲಾಂದ್ರೆ ಇಲ್ಲ, ಎಲ್ಲ ಬಂಕ್ಗಳು ಬಂದಿದ್ದಾವೆ. ನಮ್ಮ ಜೀವನನೇ ಇಲ್ಲ LPG ಇಲ್ಲ ಅಂದರೆ. ಪ್ರತಿದಿನ ಮತ್ತು ಹಾಲಿಗೆ ಬೇಕು, ಸಕ್ಕರೆಗೆ ಬೇಕು, ಹುಡುಗರು ಫೀಸ್ ಕಟ್ಟಕ್ಕೆ ಬೇಕು. ಏನು ಆಟೋ ಡ್ರೈವರ್ ಬಂದಿಗೆಲ್ಲ ಜೀವನ ಬೀದಿಗಳ್ದಂಗೆ ಆಗಿಬಿಟ್ಟೈತೆ. ಇದಿಷ್ಟು ಆಟೋ ಚಾಲಕರ ಒಂದು ನೋವಿನ ಮಾತುಗಳು. ಒಂದು ಕಡೆ LPG ಆಟೋ ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರ್ತಾ ಇದೆ. ಪ್ರತಿ ಕೆಜಿಗೆ 60-65 ರೂಪಾಯಿ ಇದ್ದಂಥ ಬೆಲೆ ಇವತ್ತು 125ಕ್ಕೆ ಬಂದು ತಲುಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಟೋ LPG ಬಂಕ್ಗಳು ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಬದುಕು ಬೀದಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ನಿಟ್ಟಿನಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರಿಗೆ ದಿನನಿತ್ಯವೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ವಾಣಿಜ್ಯ ನಗರಿ ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಅವಳಿ ನಗರದಾದ್ಯಂತ ಬಹುತೇಕ LPG ಗ್ಯಾಸ್ ಅಂದರೆ ಆಟೋ LPG ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಬೀಗ ಹಾಕಿರ್ತಕ್ಕಂಥದ್ದು. ಸದ್ಯ ನಾನೀಗ ಕಾಟನ್ ಮಾರ್ಕೆಟ್ ಬಳಿ ಇರತಕ್ಕಂಥ ಒಂದು ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸುಮಾರು 21 ಆಟೋ ಗ್ಯಾಸ್ LPG ಬಂಕ್ಗಳಿದ್ದಾವೆ. ದಿನೇ ಮೊನ್ನೆವರೆಗೂ ಏನು ದಿನೇ ಸಾಕಷ್ಟು ಒಂದು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಆಟೋಗಳನ್ನು ರಸ್ತೆಗೆ ಇಳಿಸೋದೇ ಸಾಕಷ್ಟು ದುಸ್ತರ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಜೀವನೋಪಾಯವನ್ನು ನಡೆಸೋದಕ್ಕೂ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ 21 ಬಂಕ್ಗಳಲ್ಲಿ ಈಗಾಗಲೇ ಬಹುತೇಕ ಆಟೋ LPG ಬಂಕ್ಗಳು ಸಂಪೂರ್ಣವಾಗಿ ಬೀಗ ಹಾಕಿರುವಂಥ ಹಿನ್ನೆಲೆಯಲ್ಲಿ ಆ ಆಟೋ ಚಾಲಕರಿಗೆ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಬಹುತೇಕ ಆಟೋ ಚಾಲಕರು ರಸ್ತೆಗೆ ಇಳಿಯದೆ ಒಂದು ಕಡೆ ಈ ಆಟೋ LPG ಗ್ಯಾಸನ್ನು ಹುಡುಕುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಎಲ್ಲಿ ನೋಡಿದರೂ ಕೂಡ ಬಂಕ್ಗಳು ಸಂಪೂರ್ಣವಾಗಿ ಮುಚ್ಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಒಂದು ಆಟೋ ಚಾಲಕರು ಬಂಕ್ಗಳನ್ನು ಹುಡುಕಿಕೊಂಡು ಓಡಾಡುವಂಥ ಪರಿಸ್ಥಿತಿಗೆ ಇಲ್ಲಿ ಬಂದು ತಲುಪಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಆಟೋ ಚಾಲಕರು ಯಾವ ರೀತಿ ಗ್ಯಾಸ್ ಬಂಕ್ಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ, ಇನ್ನು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸರ್, ಏನು ಸಮಸ್ಯೆ ಏನಾಗ್ತಾಯಿದೆ? ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ ನಿಮ್ಮದು? ಎಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ದಿನಕ್ಕೆ ದಿನ ರೇಟ್ ಹೆಚ್ಚಿಗೆ ಮಾಡಕತ್ತಾರ. ಈ 100 ರೂಪಾಯಿ 90 100 115 ಹಿಂಗೆ ಮಾಡಕತ್ತಾರ. ದುಡಿಮೆ ಅಂತಿರಲ್ಲ.
ಗ್ಯಾಸ್ ಭಾಳ ಸಮಸ್ಯೆ ಇದೆ, ಎಲ್ಲಿ ಗ್ಯಾಸ್ ಸಿಗತ್ತಿಲ್ಲ ಮಾತ್ರ ಎಲ್ಲ ಓಡಾಡೋದಾಗೈತೆ, ಅಡ್ಡಾಡ ಗ್ಯಾಸ್ ಗ್ಯಾಸ್ ಅಡ್ಡಾಡೋದಾಗೈತೆ, ಎಲ್ಲ ಗ್ಯಾಸ್ನ ಓಡಾಡೋದಾಗೈತೆ ರೀ. ಬಾಡಿಗೆ ಹುಡ್ಕೋದ್ಬಿಟ್ಟು ಬರೀ ಗ್ಯಾಸ್ ಬಂಕ್ಗಳನ್ನ ಹುಡ್ಕೋದಾಗಿದೆ. ಬಾಡಿಗೆ ಹಿಡಿದ್ಬಿಟ್ಟು ಗ್ಯಾಸ್ ಬಂಕ್ ಹುಡುಗಾಡೋದಾಗೈತಿ ಈಗ ಪರಿಸ್ಥಿತಿ ಹಿಂಗೆ ಆಗೈತೆ ನೋಡಿ ನಮ್ಮದಿಗೆ. ಹಂಗೆ ನೀವು ಮೊನ್ನೆ 80 ಇದ್ದಿತ್ತು, ನೀನೆ 90, ಇವತ್ತು 105 ಅನ್ನತ್ತಾರ. 120 ಮಟ್ಟಿಗೆ ಮತ್ತು 120 ಆಕೈತೆ ಅನ್ನತ್ತಾರ. ದಿನ ರೇಟ್ ಆಗತೈತೆ ಹಂಗೆ. ಸರ್ ಏನು ಸರ್, ಎಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ಯಾಸ್ ಬಂಕ್ಗಳು, ಆಟೋ LPG ಬಂಕ್ಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದಾವೆ. ಈಗ ಆಟೋ ಸಂಚಾರ ಮಾಡುವಂಥ ಪರಿಸ್ಥಿತಿ ಎಲ್ಲಿಗೆ ಬಂತು ಆಟೋ ಚಾಲಕರು? ಎಲ್ಲ ಬೀದಿಗಳಿದೇವೆ ಸರ್. ಈಗ ಏನಿಲ್ಲ, ಮನ್ಯಾಗ ಜೀವನ ಹೆಂಗೆ ಮಾಡಬೇಕು ಹೆಂಗೆ ಗೊತ್ತಾಗೋಲ್ದು. ಅದು ಸಮಯ ಏನು ಮಾಡೋದು, ಸರ್ಕಾರ ಒಂದು ನಮ್ಗೆ ಏನೋ ನ್ಯಾಯ ಮಾಡಿಕೊಡ್ಬೇಕು. ಒಂದು ಕಡೆ ಹೋದ್ರೆ ಒಂದೊಂದು ರೇಟ್ 105, 110 ಹಿಂಗೆ ತೊಗೊಂಡ್ರೆ ನಾವು ಜೀವನ ಮಾಡೋದು ಹೆಂಗಾರ, ಬಾಡಿಗೆ ಹೆಂಗೆ ಹೊಡಿಬೇಕು, ಯಾವ ಥರ ಹೇಳ್ಬೇಕು ಬಾಡಿಗೆ ಗೊತ್ತಾಗೋಲ್ದು. ಎಲ್ಲ ಬಂಕ್ಗಳು ಎಲ್ಲ ಬಂದ್ ಅದಾವೆ ರೀ. ಬೆಳಗ್ಗೆಯಿಂದ ಅಡ್ಡಾಡತ್ತೆ ನನಗೆ, ಎಲ್ಲಿ ಬಂಕ್ ಸಿಗ್ತಾ ಇಲ್ಲ, ಎಲ್ಲಿ ಪೆಟ್ರೋಲ್ ಇಲ್ಲ. ಏನು ಮಾಡೋದು ನಮ್ಮ ಸಮಸ್ಯೆ, ಯಾರಿಗೆ ಹೇಳ್ಕೊಂಡು ನಾವು? ಸರ್ಕಾರ ಇದಕ್ಕೊಂದು ಏನೋ ಪರಿಹಾರ ಮಾಡಬೇಕು. LPG ಮೇಲೇ ತಮ್ಮ ಆಟೋಗಳು ಓಡಾಡ್ತವೆ. LPG ಇಲ್ಲಾಂದ್ರೆ ಇಲ್ಲ, ಎಲ್ಲ ಬಂಕ್ಗಳು ಬಂದಿದ್ದಾವೆ. ನಮ್ಮ ಜೀವನನೇ ಇಲ್ಲ LPG ಇಲ್ಲ ಅಂದರೆ. ಪ್ರತಿದಿನ ಮತ್ತು ಹಾಲಿಗೆ ಬೇಕು, ಸಕ್ಕರೆಗೆ ಬೇಕು, ಹುಡುಗರು ಫೀಸ್ ಕಟ್ಟಕ್ಕೆ ಬೇಕು. ಏನು ಆಟೋ ಡ್ರೈವರ್ ಬಂದಿಗೆಲ್ಲ ಜೀವನ ಬೀದಿಗಳ್ದಂಗೆ ಆಗ್ಬಿಟ್ಟೈತೆ. ಇದಿಷ್ಟು ಆಟೋ ಚಾಲಕರ ಒಂದು ನೋವಿನ ಮಾತುಗಳು. ಒಂದು ಕಡೆ LPG ಆಟೋ ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂಥ ಹಿನ್ನೆಲೆಯಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರ್ತಾ ಇದೆ. ಪ್ರತಿ ಕೆಜಿಗೆ 60-65 ರೂಪಾಯಿ ಇದ್ದಂಥ ಬೆಲೆ ಇವತ್ತು 125ಕ್ಕೆ ಬಂದು ತಲುಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆಟೋ LPG ಬಂಕ್ಗಳು ಬಂದ್ ಆಗಿರುವಂಥ ಹಿನ್ನೆಲೆಯಲ್ಲಿ ನಮ್ಮ ಬದುಕು ಬೀದಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ನಿಟ್ಟಿನಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.